ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕೆಸೆಟ್ ರಿಸಲ್ಟ್ ಇನ್ನೂ ಸಹ ಬಿಟ್ಟಿಲ್ಲ. ಕೆಸೆಟ್ ರಿಸಲ್ಟ್ನ ಪ್ರಾಬ್ಲಮ್ ಹಾಗೇ ಇದೆ. ರಿಸಲ್ಟನ್ನು ಬಿಡಲೇ ಇಲ್ಲ. KE ಅವರು ಜಸ್ಟ್ ಸ್ಕೋರ್ ಕಾರ್ಡನ್ನು ಬಿಟ್ಟಿದ್ದಾರೆ. ಹಾಗೆಯೇ CET ಎಕ್ಸಾಮ್ನಲ್ಲಿ ಎಡವಟ್ಟನ್ನು ಮಾಡಿದರು. ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ಗಳನ್ನು ಕೇಳಿ CET ಮಕ್ಕಳ ಜೊತೆ ಚೆಲ್ಲಾಟವನ್ನು ಆಡ್ತಿದ್ರು. ಹಾಗೆಯೇ ಹೀಗೆ KEಯಿಂದ VA ನೇಮಕಾತಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಯಿತು. ಸೊ ಟೋಟಲ್ ಆಗಿ KEಯಿಂದ ಎಡವಟ್ ಮೇಲೆ ಎಡವಟ್ ಆಗ್ತಾ ಬಂತು. ಸೊ KEಯ ಡೈರೆಕ್ಟರ್ ರಮ್ಯಾ ಇವರನ್ನು ಈಗ ವರ್ಗಾವಣೆ ಮಾಡಲಾಗಿದೆ. ಇದು KEಯಿಂದ ಬಂದಿರುವಂತಹ ಒಂದು ಅಪ್ಡೇಟ್. ಸೊ ಕೆಸೆಟ್ ರಿಸಲ್ಟ್ ಯಾವಾಗ ಬರುತ್ತೆ, CET ಕ್ವಶನ್ಸ್ಗಳ ಬಗ್ಗೆ ಏನಾಯಿತು, CET ಬಗ್ಗೆ ಏನಾಯಿತು ಅನ್ನೋದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ಟನ್ನು ಮೈಸೂರು ವಿಶ್ವವಿದ್ಯಾಲಯ ನಡೆಸಿತ್ತು. ಮೈಸೂರು ಯೂನಿವರ್ಸಿಟಿಯಲ್ಲಿ ಸ್ಕ್ಯಾಮ್ ಆಯಿತು ಅಂತ ಹೇಳಿ KEಗೆ ವರ್ಗಾವಣೆ ಮಾಡಿದರು. KEಗೆ ಕೆಸೆಟ್ ಪರೀಕ್ಷೆ ಮಾಡುವ ಅಧಿಕಾರವನ್ನು ಕೊಟ್ಟರು. KEಯವರು ಫಸ್ಟ್ ಟೈಮ್ ಇದು ಎಕ್ಸಾಮ್ ನಡೆಸಿದರು. ಆದರೆ ಎಕ್ಸಾಮ್ ನಡೆಸಿ 4 ತಿಂಗಳು ಕಂಪ್ಲೀಟ್ ಆದರೂ ಸಹ ಇನ್ನೂ ಸಹ KEಯವರು ರಿಸಲ್ಟ್ ಬಿಟ್ಟೇ ಇಲ್ಲ. KE ಎಕ್ಸಾಮ್ ಜನವರಿ 13, 2024 ನಡೆಸಿದ್ರು. ಅದೇ ತಿಂಗಳು 29ನೇ ತಾರೀಕಿಗೆ ತಾತ್ಕಾಲಿಕ ಕೀ ಆನ್ಸರನ್ನು ಬಿಟ್ಟರು. ಮತ್ತು ಸ್ವಲ್ಪ ಸಮಯದ ನಂತರ ಫೈನಲ್ ಕೀ ಆನ್ಸರನ್ನು ಬಿಟ್ಟಿದ್ದರು. ಫೈನಲ್ ಕೀ ಆನ್ಸರ್ ನಂತರ ಸ್ಕೋರ್ ಕಾರ್ಡ್ ಅಂತ ಬಿಟ್ಟರು. ಆದರೆ ರಿಸಲ್ಟ್ ಇನ್ನೂ ಸಹ ಕೆಸೆಟ್ನವರು ಬಿಡಲೇ ಇಲ್ಲ. ಕೆಸೆಟ್ ರಿಸಲ್ಟ್ ಯಾವಾಗ ಅನ್ನೋ ಮಾಹಿತಿ ಕೇಳಿದರೆ ಕೆಸೆಟ್ ರಿಸಲ್ಟ್ನ ನಿಗದಿತ ದಿನಾಂಕ ಅವರಿಗೆ ಮಾಹಿತಿ ಇಲ್ಲ. ಹಾಗೆಯೇ ಯಾವುದೇ ಅಪ್ಡೇಟ್ ಅಥವಾ ಯಾವುದೇ ಡೇಟ್ನ ಬಗ್ಗೆ ಅವರ ಹತ್ರ ಮಾಹಿತಿ ಇಲ್ಲ. ಹಾಗೆಯೇ ಈ ದಿನಾಂಕದಂದು ನಾವು ಕೊಡ್ತೇವೆ ಅನ್ನೋ ಕಾನ್ಫಿಡೆನ್ಸು ಅವರಿಗಿಲ್ಲ. ಅವ್ರು ಜಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ KE ವೆಬ್ಸೈಟಲ್ಲಿ ಯಾವಾಗ ಬೇಕಾದರೂ ಬರ್ಬೋದು, ನೀವು ಚೆಕ್ ಮಾಡ್ತಾ ಇರಿ ಅಂತ ಹೇಳ್ತಿದ್ದಾರೆ. KEಯಿಂದ ಆದಂತಹ ಕೆಸೆಟ್ನ ಎಡವಟ್ಟು. ಹಾಗೆಯೇ CET ಪರೀಕ್ಷೆಯನ್ನು ಮಾಡಿದರು. CET ಪರೀಕ್ಷೆಯಲ್ಲಿ 50ಕ್ಕೂ ಹೆಚ್ಚು ಕ್ವಶನ್ಸ್ಗಳನ್ನು ಔಟ್ ಆಫ್ ಸಿಲೆಬಸ್ಸಿಂದ ಕೇಳಿದರು. ಔಟ್ ಆಫ್ ಸಿಲೆಬಸ್ಸಿಂದ ಕೇಳಿ ಅದಕ್ಕೆ ಗ್ರೇಸ್ ಮಾರ್ಕ್ ಕೊಡೋ ಮೂಲಕ ಅದನ್ನು ಪಾಸ್ ಮಾಡ್ತೇವೆ ಹಾಗೆ ಹೀಗೆ ಅಂತೆಲ್ಲ ಹೇಳಿ ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟವನ್ನು ಆಡ್ತಿದ್ದಾರೆ. ಸೊ ಈ ಎಲ್ಲ ಪ್ರಾಬ್ಲಮ್ಸ್ಗಳು KEಯಿಂದ ಆದಂಥದ್ದು. CETಯಲ್ಲಿ ಸಹ 50 ಕ್ವಶನ್ಸ್ಗಳನ್ನು ಔಟ್ ಆಫ್ ಸಿಲೆಬಸ್ ಕೇಳಿ ಪ್ರಾಬ್ಲಮನ್ನು ಮಾಡಿದೆ. ಹೀಗೆ KEಯಿಂದ ಕೆಸೆಟ್ನ ರಿಸಲ್ಟ್ನ ಪ್ರಾಬ್ಲಮ್. ಹಾಗೆಯೇ KEಯ 50 ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ ಕ್ವಶನ್ಸನ್ನು ಕೊಟ್ಟಿದ್ದು. ಈ ಥರ ಹಲವಾರು ಪ್ರಾಬ್ಲಮ್ಗಳು ಆಗ್ತಾ ಹೋದವು. ಅಂದರೆ KEಯಿಂದ ಮೇಲಿನ ಮೇಲೆ ಪ್ರಾಬ್ಲಮ್ ಆಗ್ತಾ ಹೋದವು. ಕೆಸೆಟ್ ಕ್ವಶನ್ ಪೇಪರ್ ಮಾಡುವಾಗಲೇ ಅವರು ಗೂಗಲಲ್ಲಿ ಟ್ರಾನ್ಸ್ಲೇಟ್ ಮಾಡಿದರು. ಸೊ ಅಲ್ಲಿಂದ ಹಿಡಿದು ಎಲ್ಲ ಪ್ರಾಬ್ಲಮ್ಸ್ಗಳು ಆಗ್ತಾನೇ ಹೋದವು. VA ನೇಮಕಾತಿಯಲ್ಲಿ ಪೇಮೆಂಟಿದು ಪ್ರಾಬ್ಲಮ್ ಆಯಿತು. ಪೇಮೆಂಟ್ ಅಪ್ಡೇಟ್ ಆಗ್ತಿಲ್ಲ, ಕೆಲವರು 2 ಸರ್ತಿ ಪೇಮೆಂಟ್ ಮಾಡಿದರು. ಹೀಗೆ ಸಾಲು ಪ್ರಾಬ್ಲಮ್ ಆದ ಕಾರಣ KEಯ ಕಾರ್ಯನಿರ್ವಾಹಕ ನಿರ್ದೇಶಕಿ ರಮ್ಯಾ ಇವರನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ. ರಮ್ಯಾ ಅವರ ಸ್ಥಾನಕ್ಕೆ ಪ್ರಸನ್ನ ಇವರನ್ನು ನೇಮಕ ಮಾಡಲಾಗಿದೆ. ರಮ್ಯಾ ಅವರ ಸ್ಥಾನಕ್ಕೆ ಪ್ರಸನ್ನ ಅವರನ್ನು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ನಿರ್ದೇಶಕರಾಗಿದ್ದ ಪ್ರಸನ್ನ ಅವರನ್ನು ನೇಮಕಾತಿ ಮಾಡಿದ್ದಾರೆ. KEಯ ಕಾರ್ಯನಿರ್ವಾಹಕರಾಗಿ ಈಗ ಪ್ರಸನ್ನ ಅವರು ಇದ್ದಾರೆ. ಪ್ರಸನ್ನ ಅವರು ನೇಮಕಾತಿ ಆಗಿದ್ದಾರೆ. ಸೊ ರಮ್ಯಾ ಅವರನ್ನು ವರ್ಗಾವಣೆ ಮಾಡಲಾಗಿದೆ. ರಮ್ಯಾ ಅವರು 50ಕ್ಕೂ ಹೆಚ್ಚು ಪಠ್ಯೇತರ ಪ್ರಶ್ನೆ ಕೇಳಿ ಅದರ ವಿವಾದಕ್ಕೆ ಕಾರಣವಾಗಿದೆ. ಸೊ ವರ್ಗಾವಣೆ ಆಗಬೇಕು. ಎಲ್ಲರ ಆಕ್ರೋಶದ ಮೇರೆಗೆ ಸರ್ಕಾರ ಮುಜುಗರಕ್ಕೆ ಈಡಾಗಿತ್ತು. ಸೊ ಅದರ ಬೇಸ್ ಮೇಲೆ ರಮ್ಯಾ ವರ್ಗಾವಣೆ ಮಾಡಿ ಹೊಸ ಕಾರ್ಯನಿರ್ವಾಹಕರನ್ನು ನೇಮಕಾತಿ ಮಾಡಲಾಗಿದೆ. ಸೊ ಹೊಸ ಕಾರ್ಯನಿರ್ವಾಹಕರನ್ನು ನೇಮಕಾತಿ ಆದಮೇಲೆ ಕೆಲವೊಂದು ಬದಲಾವಣೆ ಆಗ್ಬೋದು. ಕೆಸೆಟ್ ರಿಸಲ್ಟ್ ಬೇಗ ಬರ್ಬೋದು. CET ಎಡವಟ್ಟು ಏನಾಗಿದೆ ಅದು ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅನ್ನೋ ಒಂದು ನಂಬಿಕೆಯಲ್ಲಿ ಇದ್ದೇವೆ. ಸೊ ಇದು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.